ಎಲ್ರಿಗೂ ನಮಸ್ತೆ. ನೀವು ನಿಮ್ಮ ಮಕ್ಕಳಿಗೆ ತುಂಬಾ ಬೈತಿರ್ತೀರಾ ಅವಾಗವಾಗ. ಓಕೆ, ಇದನ್ ಕೇಳಿ. ಈಗ ನೀವು ಭತ್ತ ಬೆಳೆದ್ರೆ ನಿಮ್ ಬೆಳೆ ಏನ್ ಬರತ್ತೆ? ಭತ್ತಾನೇ ಬರತ್ತೆ ಅಲ್ವಾ? ಪ್ಯಾಡಿ. ಅಥವಾ ನೀವು ರಾಗಿ ಬಿತ್ತಿದ್ರೆ ಬೆಳೆ ರಾಗಿನೇ ಬರತ್ತೆ ಅಲ್ವಾ? ನೀವು ಭತ್ತ ಬಿತ್ಬಿಟ್ಟು ರಾಗಿ ಬೆಳೆ ಬರಕ್ಕಾಗತ್ತಾ? ಇಲ್ಲ. ಅಥವಾ ನೀವು ರಾಗಿ ಬಿತ್ಬಿಟ್ಟು ಅಕ್ಕಿ ಬರಕ್ಕಾಗತ್ತಾ? ಇಲ್ಲ. ಬೆಳೆಯಲ್ಲಿ ಭತ್ತ ಬರಲ್ಲ. ರಾಗಿ ಬಿತ್ತಿದ್ರೆ ರಾಗಿನೇ ಬರತ್ತೆ, ಭತ್ತ ಬಿತ್ತಿದ್ರೆ ಅಕ್ಕಿ ಬರತ್ತೆ ಅಲ್ವಾ? ಹಾಗೇನೆ ಎಕ್ಸಾಕ್ಟ್ಲಿ ದ ವೆರಿ ಸೇಮ್ ವೇ ನಾವು ಪ್ಯಾರೆಂಟಿಂಗ್ ಅಲ್ಲಿ ಇದೊಂದು ಟಿಪ್ ಕೇಳಿ. ಮಕ್ಕಳಿಗೆ ಸುಮಾರು ಸಾರಿ ಬೈತಾ ಇರ್ತೀವಿ ದಟ್ ನೀನು ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ, ನೀನ್ ತಗೊಂಡಿದ್ ಥಿಂಗ್ಸ್ ನ, ನಿನ್ ಸಾಮಾನ ಎತ್ತಿಟ್ಕೊಳ್ಳಲ್ಲ, ಎಲ್ಲಿದ್ದು ಅಲ್ಲೇ ಹಾಕ್ತೀಯಾ, ಈ ತರ ಎಲ್ಲ ಸುಮಾರು ಯಾವಾಗ್ಲೂ ಹೀಗೆ ಮಾಡ್ತೀಯಾ, ಈ ತರ ಎಲ್ಲ ಬೈತಾ ಇರ್ತೀವಿ. ನಾವು ಯಾವಾಗ್ಲೂ ಹೀಗೆ ಮಾಡ್ತಾ ಇರ್ತೀಯಾ ಅಂತ ಎಲ್ಲ ಹೇಳಿದ್ರೆ ಮಕ್ಕಳ ತಲೆಯಲ್ಲಿ ಏನಾಗುತ್ತೆ, ಓ ನಾನು ಹೀಗೆ ಮಾಡ್ತಾ ಇರ್ತೀನಿ, ಅಮ್ಮ ಆದ್ರೂ ಅಪ್ಪ ಆದ್ರೂ ಯಾರು ಬೈತೀವಿ ಅವ್ರೇನ್ ಅನ್ಕೋತಾರೆ, ನಾವ್ ಹೀಗೆ ಮಾಡ್ತಿದೀವಿ, ಸರಿ ಬಿಡು ಓಕೆ ಅಂತ ಅನ್ಕೊಂಡು ಅದನ್ನೇ ಮಾಡ್ತಾರೆ. ಅದ್ರ ಬದಲಾಗಿ ನಾವು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ನಮಗ್ ರಿಸಲ್ಟ್ ಏನ್ ಬೇಕು, ನಮಗ್ ಬೆಳೆ ಏನ್ ಬೇಕು ಅದನ್ನ ಬಿತ್ತಬೇಕು ಮಕ್ಕಳ ಮನಸ್ಸಲ್ಲಿ. ಆ ಮಕ್ಕಳ ಮನಸ್ಸಲ್ಲಿ ನಾವು ನೀನ್ ತುಂಬಾ ಜವಾಬ್ದಾರಿ ಕಲಿತಿದ್ಯಾ, ಇತ್ತೀಚೆಗೆ ಮೊನ್ನೆ ಒಂದ್ 2 ದಿನ ಆ ತರ ಮಾಡಿದ್ದೆ, ಬಟ್ ನನ್ ಗೊತ್ತು ನೀನ್ ಕರೆಕ್ಟ್ ಆಗಿ ಎತ್ತಿಡ್ತೀಯಾ, ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೀಯಾ, ನೀನ್ ಜವಾಬ್ದಾರಿಯಾಗಿ ನೀನ್ ರೆಸ್ಪಾನ್ಸಿಬಲ್ ಆಗಿ ನಿನ್ ಕೆಲಸ ನೀನ್ ಮಾಡ್ತೀಯಾ, ಚೆನ್ನಾಗಿ ಓದ್ತೀಯಾ ಅಂತ ಎಲ್ಲ ನಾವೇ ಅದನ್ನ ಬಿತ್ತಿದ್ರೆ ನಮ್ಗೆ ರಿಸಲ್ಟ್ ಅದು ಬರುತ್ತೆ. ಅವಾಗ ಮಕ್ಕಳಿಗೆ ಒಂದು ಕರೆಕ್ಷನ್ ರೂಮ್ ಸಿಗುತ್ತೆ. ಅವ್ರಿಗೆ ನಾವ್ ಏನ್ ಹೇಳ್ತಾ ಇದೀವಿ, ಸರಿ ಬಿಡು, ಅಮ್ಮಂಗೋ ಅಪ್ಪಂಗೋ ನನ್ನಲ್ಲಿ ಏನೋ 1-2 ಸರಿ ನಾನು ಕರೆಕ್ಟ್ ಆಗಿ ಮಾಡಿದ್ರು ನಾನು ರೆಸ್ಪಾನ್ಸಿಬಲ್ ಆಗಿ ಎಲ್ಲ ಎತ್ತಿಟ್ಕೊಂಡಿದ್ದು ಕೆಲಸ ಮಾಡಿದ್ದು ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಸೊ ಮಾಡೋಣ ಅಂತ ಅವ್ರ ಮನ್ಸಲ್ಲೂ ಬರುತ್ತೆ. ಅಂಡ್ ನಿಮ್ಗೆ ಏನ್ ರಿಸಲ್ಟ್ ಬೇಕೋ, ನಿಮ್ಗೆ ಏನ್ ಬೆಳೆ ಬೇಕೋ ನೀವು ಅದನ್ನ ಬಿತ್ತಬೇಕು. ಇದೇ ಇದ್ರ ಸಾರ. ಫುಡ್ ಫಾರ್ ಥಾಟ್. ಸೊ ನಮಗೇನ್ ಬೇಕೋ ಮಕ್ಕಳಲ್ಲಿ ನಾವೇನ್ ಹ್ಯಾಬಿಟ್ಸ್ ನೋಡ್ಬೇಕು ಅಂತ ಹೇಳ್ತೀವಿ, ನಾವೇನ್ ಬಿಹೇವಿಯರ್ಸ್ ನೋಡ್ಬೇಕು ಅಂತ ಅನ್ಕೋತೀವಿ, ಅದನ್ನ ಆವಾಗ ರೀಎನ್ಫೋರ್ಸ್ ಮಾಡ್ತಾ ಇರ್ಬೇಕು ಅವರಲ್ಲಿ. ಇನ್ ದಿಸ್ ವೇ ಇಟ್ಸ್ ಅ ಸ್ಮಾರ್ಟ್ ವೇ. ಟ್ರೈ ಮಾಡಿ ನೋಡಿ. ಖುಷಿಯಾಗಿರಿ. ಟೇಕ್ ಕೇರ್. ಸ್ಟೇ ಹ್ಯಾಪಿ. ಬೈ.